ಅಯ್ಯಯ್ಯ, ಎಷ್ಟು ಚಂದ ಕಾಣಕತ್ತಿದ್ದಲ್ಲ. ಯಾಕೆ ಬಿಚ್ಚಿದೆ ಅದು ಡ್ರೆಸ್? ಭಾಳ ಚಂದ ಕಾಣಕತ್ತಿದ್ದಿ. ಇಲ್ರಿ ಅತ್ತಿಯರ, ಮನೆಗೆ ಬಂದಲ್ಲ, ಮತ್ತು ಮಾವರವರೆಲ್ಲ ಇರ್ತಾರೆ. ಸುಮ್ಮನೆ ನನ್ನ ಡ್ರೆಸ್ಸಿಂದ ಅವ್ರಿಗೆ ಯಾರಿಗೂ ಇದು ಅನ್ನಿಸ್ಬಾರ್ದು. ನಾನು ಚೇಂಜ್ ಮಾಡೇ ಬರೋಣ ಅನ್ಕೊಂಡೆ, ಮತ್ತು ಆಫೀಸಿಂದ ಹಂಗೆ ಬಂದಲ್ಲ, ಅದಕ್ಕೆ ಚೇಂಜ್ ಮಾಡೋಕ್ಕಾಗಲಿಲ್ಲ. ಇದು ನಂದು ಅಲ್ರಿ, ಇದು ಸೀರೆ ಪ್ರತಿಭಕ್ಕಂದು. ಅಯ್ಯ ಇರ್ಲಿ ಬಿಡು, ಏನಾತ, ಚಂದಾಗಿತ್ತು ಬಿಡ, ಇರಲಿ. ಹುಡುಗರೊಂದು ಬಂದಿದ್ರೆ ಕರೆನ ಚಲೋ ಅನಿಸ್ತಿತ್ತವ. ಒಂದು 4 ದಿನ ಇದ್ದೋಕಿದ್ರಿ. ಯಾರ್ದೋ ಫೋನ್ ರಿಂಗ್ ಆಗುತ್ತಲ್ಲ, ನಿಂದನದು? ಹಾಂ ಹೌದ್ರಿ ಅತ್ತೀರ, ನಂದ ತಡ್ರಿ. ಅವ್ವ, ಹಲೋ, ಹೇಳವ್ವ. ಅವ್ವರಿ ಅತ್ತೀರ, ಮಾತಾಡವ, ಮಾತಾಡೋದ್ರಾಗ ಏನೈತಿ? ಅವ್ವ ಹೇಳವ, ಆರಾಮದಿರ ಎಲ್ಲರೂ? ಹೂನವ್ವ, ನಾವು ಆರಾಮದೀವಿ. ನೀ ಆರಾಮದಿಯೇನ? ಏನು ಮಾಡಕತ್ತಿದ್ದಿ? ಮನೆಗೆ ಹೋಗಿಯೇನ? ಹುಡುಗರು? ಹೂನಮ್ಮ, ನಾವೆಲ್ಲ ಆರಾಮದೀವಿ. ಇಲ್ಲಿ ಅತ್ತಿಯರು ಊರಿಗೆ ಬಂದಿದ್ದೆ, ಹುಡುಗರು ಅಲ್ಲೇ ಅದಾವು, ಬಿಟ್ಟು ಬಂದೀನಿ. ಒಂದಿಟ್ಟು ಕೆಲಸ ಇತ್ತಾ ಇಲ್ಲಿ ಹೊಲದ್ದು, ಅದ್ರ ಸಂಬಂಧ ಬಂದಿದ್ದೆ. ಆತು. ಮತ್ತು ನಾಡ್ದು ನಮ್ಮ ಊರಾಗ ಜಾತ್ರೆ ಐತಿ, ಪಂಚ್ ಕಳಿಸಿದ್ದು. ಹುಡುಗರನ್ನು ಕರ್ಕೊಂಡು ನಿಮ್ಮ ಅತ್ತಿಯರು ನಮ್ಮ ಮಾವರನ್ನ ಅಷ್ಟ್ರನ್ನೂ ಕರ್ಕೊಂಡು ಬಾ, ನೋಡಿ ಹೋಗಂತ್ರಿ ಅಂತ ತೇರು. ಭಾಳ ದಿನ ಆಗೈತಿ, ನೀವು ಎಲ್ಲರೂ ಸೇರಿ ನಮ್ಮ ಊರಿಗೆ ಬಂದೇ ಇಲ್ಲ, ಈಗಾರ ಬಂದು ಹೋರಿ. ಸರಿ, ನಾ ಹೇಳ್ತೀನಿ ತಗೋ ಅತ್ತಿಯರಿಗೆ ಮಾವರಿಗೆ. ಇಲ್ಲ ಕೊಡಿ, ಇಲ್ಲಿ ಫೋನ್, ಅಕ್ಕರ ಕೈಯ ಫೋನ್ ಕೊಡು. ಕೊಡ್ತೀನಿ ತಡಿ. ಅತ್ತಿಯರ ನಮ್ಮವ್ರು ಮಾತಾಡ್ತಾರಂತ್ರಿ, ತೋರಿ. ಹಲೋ ಅಕ್ಕರ, ಆರಾಮದೀರಿ? ಹ್ಞೂ ರೀ ಅಕ್ಕರ, ಏನು ಆರಾಮ್ ಬಿಡ್ರಿ. ಈ ಇದಕ್ಕೆ ವಾತಾವರಣ ಚಲೋ ಇಲ್ಲಲ್ರಿ, ಹವಾಕ ಬರೀ ನೆಗಡಿ, ಕೆಮ್ಮು, ಜ್ವರ ಇವಾಗ್ಯಾವ ನೋಡ್ರಿ. ನೀವೆಲ್ಲರೂ ಆರಾಮದೀರಿ? ಮನ್ಯಾಗ ಅಣ್ಣಾರು, ನಿಮ್ಮ ಪ್ರತಿಭಾ, ಇನ್ನೊಬ್ರು ಸಸಿ ಅವರೆಲ್ಲ ಆರಾಮದಾರಲ್ರಿ? ನಾವೆಲ್ಲರೂ ಆರಾಮದೀವಿ ರೀ ಅಕ್ಕರ, ನೀವೆಲ್ಲರೂ ಆರಾಮದಿರಿ? ಬಂದು ಹೋಗ್ಬೇಕಿಲ್ರಿ? ಹ್ಞೂ ರೀ, ನಾವು ಬರ್ತೀವಿ ರೀ. ನೀವು ಬಂದು ಹೋಗ್ರಿ, ಜಾತ್ರೆ ಐತ್ರಿ ನಾಡ್ದ ನಮ್ಮ ಊರಾಗ ಪಂಚ್ ಕಳ್ಸತ್ತೆ ತೇರು. ಅಷ್ಟ್ರು ಬಂದು ಒಂದಿನ ಇದ್ದು ತೇರು ನೋಡಿ ಕಾಯಿ ಹೊಡ್ಸ್ಕೊಂಡು ಜಾತ್ರೆ ಪತ್ರಿ ಮಾಡಿ ಬಳಿ ಇಡ್ಸ್ಕೊಂಡು ಹೋಗಂತ್ರಿ ಅಂತ. ಈ ಸರಿಯಾರ ಬರ್ರಿ, ಇಷ್ಟು ವರ್ಷ ಕರ್ದೀನಿ ಬಂದಿಲ್ಲ, ಈಗಾರ ಬರ್ರಿ. ಈಗೇನು ಅಂತ ಈಗೇನು ಇದನ್ನೂ ಇಲ್ಲ, ಏನಿಲ್ಲ, ಜೋರಿಲ್ಲ, ಕಡ್ಲಿ ಎಲ್ಲ ಬಿತ್ತೀರೇನಾಗಲೇ? ಹ್ಞೂ ಬಿತ್ತೀವ್ರಿ. ಕೇಳ್ತೀನಿ ತೋರಿ, ಇವ್ರು ಬರಲಿ ನಮ್ಮ ಮನೆಯಾರು, ಕೇಳಿ ಆತಂದ್ರೆ ನಾನು ಇವರು ಬರ್ತೀವಂತೆ. ಎಂಥ ಮಾತ್ರಿ ಅಣ್ಣಾರು ನೀವು ಅಷ್ಟೇ ಅಲ್ರಿ, ನಿಮ್ಮ ಸಣ್ಣ ಸೊಸಿ, ಸಣ್ಣ ಮಗ, ಯಾಣ ಮಗ, ಅವರು ಬಸರದಾಳಲ್ಲ ತಾಯಿ, ಅಷ್ಟ್ರು ಬರ್ರಿ ಅಂದ್ರೆ ನಮಗೂ ಖುಷಿ ಆಗುತ್ತೆ. ಮೊಮ್ಮಕ್ಕಳು ಕರ್ಕೊಂಡು ಅಷ್ಟ್ರು ಬಂದ್ರಿ ಅಂದ್ರೆ ನಮಗೂ ಖುಷಿ. ಎಲ್ಲ ಊರಿಂದ ಎಲ್ಲಿಂದನೋ ಬರ್ತಾರೆ. ನೀವು ಬೀಗ್ರಿ, ನೀವು ಒಟ್ಟ ಬಂದೇ ಇಲ್ಲ, ನಾವು ಕರಿತೀವಿ, ನೀವು ಬರೋದಿಲ್ಲ. ಬರ್ರಿ ಒಂಚೂರು, ನೀವು ಬಂದು ಹೋರಿ. ಏನು ಬೇಕಾದ್ರೆ ಅಣ್ಣಾರಿದ್ರು ಕೊಡ್ರಿ, ನಾ ಹೇಳ್ತೀನಿ. ಅಯ್ಯ ಯಾಕಾಗಲ್ರಿ ಅಕ್ಕರ, ಹಂಗೆ ಆಗಲಿ, ಹೇಳ್ತೀನಿ ರೀ. ಇವ್ರು ಬಂದ ಕೂಡಲೇ ಹೇಳಿ ಎಲ್ಲರೂ ಬರ್ತೀವಿ ಅಂತವ್ರಿ. ನೀವು ಇಷ್ಟು ಕರಿತೀರಿ, ಈ ವರ್ಷ ಬರ್ತೀವಿ. ನಮಗೂ ಮೊಮ್ಮಕ್ಕಳ ಜೊತೆಗೆ, ಮಕ್ಕಳ ಜೊತೆಗೆ ಚಂದ ಖುಷಿ ಇರೋಕೆ ಇಷ್ಟ. ಏನು ಮಾಡ್ತೀರಿ, ನಾವು ಅನ್ಕೊಳೋದೊಂದ, ಅವು ಆಗೋದೊಂದು. ಆತಲ್ರಿ, ಹೇಳ್ತೀನಿ. ಇವ್ರು ಬಂದ ಕೂಡಲೇ ಹೇಳಿ, ಬಂದು ಒಂದು 2 ದಿನ ಇದ್ದು ಬರ್ತೀವಂತ್ರಿ. ಆತವ್ರಿ ಅಕ್ಕರ, ಆತು ಇಲ್ರಿ. ಹ್ಞೂ ಇಡ್ತೇವೆ ನೋಡ್ರಿ. ಯಾರು ಎತ್ತೀರ? ಇವರು ನಮ್ಮ ಸುಮಿತ್ರವರ ತಯಾರು ಮಾಡಿದ್ರೆ, ಅವ್ರೂರಾಗ ಏನ ಪಂಚ್ ಕಳ್ಸ ತೇರೈತಂತ ಗುದ್ನೇಶ್ವರಂದು, ಅದಕ್ಕೆ ಬರ್ರಿ ಅಂತಂದು ಕರೆಯಕತ್ತಾರ. ಅಷ್ಟ್ರು ಬರ್ರಿ ಅಂದ್ರೆ ಬಿಡು. ಈಗೇನು ಏನು ಹೊಕ್ಕೆ ನಾವು ಹುಡುಗರು ಕರ್ಕೊಂಡು ತಾಯಿ? ಅಯ್ಯೋ, ಮೊನ್ನೆಯಿಂದನೇ ಶುರು ಮಾಡ್ಯಾರ್ರಿ. ಅವಾಗ ಫೋನ್ಯಾಗ ಮಾತಾಡೋದಾಗ ಹೇಳ್ಬಿಟ್ಟಾರಲ್ರಿ, ಜಾತ್ರೆಗೆ ಹೋಗ್ಬೇಕು, ನಾನು ಅವ್ನು ಆಟಾಡ್ಬೇಕು, ಇವ್ನು ಆಟಾಡ್ಬೇಕು, ನಾವು ಹೋಗೇ ತಿರ್ತೀನಿ ಅಂತ ಅನ್ನಕತ್ತಾರೆ. ಅವರು ಅಲ್ಲಿಂದ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಮತ್ತು ಎಲ್ಲರೂ ಹೋಗೋದಂದ್ರೆ ಮತ್ತು ನಾ ಹೇಳ್ತೀನಿ ರೀ, ಕುಮ್ದಕ್ಕೂ ಅಲ್ಲೇ ಕರ್ಕೊಂಬಂದ್ಬಿಡ್ತಾಳೆ ಹುಡುಗರನ್ನ. ಕರ್ದಾರಂತಂದು ಅಷ್ಟ್ರು ಹೋಗೋದು ಏನು ಚಂದ ಇರುತ್ತೆ ತಾಯಿ. ಇವ್ರ ಅತ್ತಿಗೆ ಮುಂದೆ ಬಣ್ಣ ಎಲ್ಲ ಬಯಲು ಮಾಡೋಕೆ ಇದ ಒಳ್ಳೆ ಟೈಮು. ಮಾಡ್ತೀನಿ ತಡಿ. ಅತ್ತಿಯರ ಪಂಚ್ ಕಳ್ಸದ್ದನ್ರಿ? ಅಯ್ಯೋ, ಕರ್ದಾರಂದ್ರೆ ಹೋಗ್ಬೇಕಾಗತ್ತೆ ಅತ್ತಿಯರ. ನಾವು ಭಾಳ ದಿನ ಆಗೈತಿ, ಎಲ್ಲರೂ ಒಟ್ಟಿಗೆ ಹಿಂಗತ ಎಲ್ಲೇ ಹೋಗಿ. ಈ ಸರಿ ಚಂದಾಗ ಚರಗ ಚೆಲ್ಲಕ್ಕೂ ಹೋಗ್ಲಿಲ್ಲ ರೀ ಈ ವರ್ಷ. ಯಾಕಂದ್ರೆ ಹುಡುಗರಿಗೆ ಕೆಮ್ಮು ನೆಗಡಿ ಆಗಿತ್ತು, ಏನೇನಾಗಿತ್ತು ಅಂತಂದು ಬರೀ ನೀವು ಮಾವರು ಹೋಗಿ ಹೊಲಕ್ಕೆ ಹೋಗಿ ಚರಗ ಚೆಲ್ಕೊಂಬಂದಿದ್ರಿ. ನಾವು ಎಲ್ಲೂ ಆ ಥರ ಹೋಗೇ ಇಲ್ಲ, ಭಾಳ ದಿನ ಆಗೈತಿ. ಆಮೇಲೆ ಎಲ್ಲರೂ ಮನಸ್ಸು ಸ್ವಲ್ಪ ಬಿರುಸಾಗಿದ್ವಲ್ರಿ. ಅತ್ತಿಯರ ಎಲ್ಲರೂ ಹೋಗನ್ರಿ, ಭಾಳ ಖುಷಿ ಆಗತ್ತೆ. ನಾನು, ನೀವು, ಇಬ್ಬರು ಅಕ್ಕರು, ಬಾವುಗಳು, ಇವರು ಮಾವರು, ಹುಡುಗರು ಅಷ್ಟ್ರು ಹೋದ್ರೆ ಎಷ್ಟು ಚಂದ ಇರುತ್ತಲ್ರಿ. ಬೇಕಾದ್ರೆ ಅವ್ರ ಮನ್ಯಾಗ ನಾವು ಅಷ್ಟ್ರು ಹೋದ್ರೆ ಅವ್ರಿಗೆ ತೊಂದರೆ ಆಗತ್ತಂದ್ರೆ ತೇರಿಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಒಂದಿನ ಇದ್ದು ಬಂದ್ಬಿಡೋಣ. ಹಂಗ್ಯಾಕಂತಿ ಸುಮಂಗ್ಲ? ಅವ್ರಿಗೆ ಯಾಕೆ ತೊಂದರೆ ಆಗತ್ತೆ? ಬೇಕಾದಂಗೆ ದೊಡ್ಡ ಮನೆ ಐತಿ, ಈಗ ಅಂಕರು ಬರ್ತಾರ, ಅವರು ಇವರು ಬೀಗರು ಬರ್ತಾರ. ಅದ್ರಾಗ ಏನು ತಪ್ಪೈತಿ? ನಾವು ಹೋಗೋದ್ರಾಗ
ಏನು ಆರಾಮಾಗಿ ಒಂದಿನ ಇದ್ದು ತೇರು ನೋಡಿ ಮರ್ದಿನ ಹೋಗಿ ಕಾಯಿ ಹೊಡಿಸ್ಕೊಂಡು ಜಾತ್ರೆ ಮಾಡಿ ಬರೋಣಂತ ಬಳಿಗೆಲಿ ಇಡಿಸ್ಕೊಂಡು ಅದ ನಮಗೇನು ಕಷ್ಟ ಆಗಂಗಿಲ್ಲ ತಗೊಳ್ರಿ. ಅಷ್ಟ್ರು ಹೋಗೋಣ, ಮಾವರು ಬಂದ ಕೂಡಲೇ ಹೇಳ ಅಂತ ತಗೋರಿ. ಆದರೂ ಅಷ್ಟ್ರು ಅಂದ್ರೆ ಪಾಪ ನಿಮ್ಮ ಮನ್ಯಾಗನು ವಜ್ಜಾಗತ್ತೇನ ಹುಡುಗಿ ಅತ್ತಿಯರ. ಈಗ ಹೆಂಗೆ ನಮ್ಮ ಕುಟುಂಬ ಐತ್ರಿ ಹಂಗೈತ್ರಿ ಕುಟುಂಬ ಅಂದ್ರೆ ಅದ್ರಾಗ ಒಬ್ಬಕ್ಕೆ ಸೊಸೆ ಅದಾಳ, ನಮ್ಮವ್ವ ನಮ್ಮಪ್ಪ ನಮ್ಮಣ್ಣ ಹುಡುಗರು ಅಷ್ಟು ಬಿಟ್ರೆ ಅಲ್ಲೇನು ಭಾಳ ಮಂದಿ ಏನೂ ಇರಂಗಿಲ್ರಿ. ಅಬ್ಬಬ್ಬ ಅಂದ್ರೆ ಬಂದ್ರೆ ನಮ್ಮ ಅತ್ತಿಗೆಮ್ಮರ ತಾಯಿ ತಂದೆ ಬಂದಿರ್ತಾರೆ, ಇಲ್ಲ ಅಣ್ಣ ಅತ್ತಿಗೆಮ್ಮ ಬಂದಿರ್ತಾರೆ ಅಷ್ಟೇ ರೀ. ಅವರು ಯಾರು ಭಾಳ ಮಂದಿ ಬರ್ತಾರ ಇಲ್ಲ ಈ ವರ್ಷ ಹೇಳಿವವ ಅವರು ಹುಡುಗರು ಎಕ್ಸಾಮ್ ಅದಾವು ಬರ್ತಾರ ಇಲ್ಲ ಅನ್ನಕತ್ತಾರ ಅಂತ ಅನ್ನ ಮಾತು ಅಂದಿದ್ದಲ್ರಿ ನಮ್ಮ ಅತ್ತಿಗೆಮ್ಮ. ಬಂದ್ರೆ ಏನಾತ್ರಿ, ನಮ್ಮ ಮನೆ ದೊಡ್ಡದೈತ್ರಿ, ಯಾಕೆ ತಲೆ ಕೇಸ್ಕೊತೀರಿ? ಮನೆ ದೊಡ್ಡದು ಐತಿ ಅಂತ ಅನ್ನಕ್ಕಿಂತ ಯಾರು ಬಂದ್ರೂ ತುಂಬ ಮನಸ್ಸಿಂದ ಸ್ವಾಗತ ಮಾಡ್ತಾರಲ್ರಿ, ಅದು ದೊಡ್ಡದು. ನೀವು ತಲೆ ಕೆಸ್ಕೊಬಿಡ್ರಿ ಅತ್ತಿಯರ, ಅಷ್ಟು ಹೋಗಂತವ್ರಿ. ಯಾಕೋ ಆಸೆ ಪಟ್ಟಾಳ ಸುಮಂಗ್ಲ. ಹಾಂ ಅತ್ತಿಯರ, ಯಾಕೋ ಆಸೆ ಪಟ್ಟೀನಿ. ನನಗೂ ಹೋಗ್ಬೇಕಂತ ಭಾಳ ಆಸೆ ಇತ್ತು ಅವರು ಜಾತ್ರೆಗೆ ಅಂತಿದ್ಲಲ್ರಿ ಯಾವಾಗ್ಲೂ. ಹಾಂ ಅಂತಿದ್ಲ, ಹೋಗ್ಬರ್ರವ ನೀವು ತೇರಿಗೆ ಅಂದ್ರೆ. ಅಯ್ಯೋ ಧೂಳ್ರಿ ಅತ್ತಿಯರ, ಹುಡುಗರು ಹಂಗ್ರಿ ಅತ್ತಿಯರ, ಹುಡುಗರು ಹಿಂಗಾಗತ್ರಿ ಅತ್ತಿಯರ, ಹುಡುಗರು ಹೇಳಿದ ಮಾತು ಕೇಳಂಗಿಲ್ಲ ಅಂತಿದ್ದಿ. ಈಗ ಒಳ್ಳೆ ನಿನಗೆ ಆಸೆ ಬಂದೈತೆ ಬಿಡುತ್ತೆ ಜಾತ್ರೆಗೆ ಹೋಗೋದು. ಧೂಳ ಅದು ಇದು ಏನೇನೋ ಭಾಳ ಕಾರಣ ಹೇಳ್ತಿದ್ದಿ. ಅದು ಅದು ಇವಾಗ ಯಾಕೋ ಹೋಗ್ಬೇಕು ಅನ್ಸಕತ್ತೈತ್ರಿ, ಕೆಟ್ಟ ಮೇಲೆ ಬುದ್ಧಿ ಬಂತ ಅಂತಾರಲ್ರಿ, ಅದಕ್ಕೆ ರೀ ಹೋಗಂದ್ರಿ ಅತ್ತೀರ. ಎಲ್ಲಿಗೆ ಹೊಂಟಿರಿ ಅತ್ತಿಗೆಮ್ಮ? ಆರಾಮದಿರಿ? ಬಂದ್ರೆ ಬರ್ರಿ. ಇದು ನಮ್ಮ ಸುಮಿತ್ರಕ್ಕನ ಅವರು ಫೋನ್ ಮಾಡಿದ್ರ, ಜಾತ್ರೆಗೆ ಅಷ್ಟ್ರು ಬರ್ರಿ ಅಂತ ಕರೆದ್ರ. ಅದಕ್ಕೆ ಎಲ್ಲರೂ ಸೇರಿ ಹೋಗೋಣ, ಭಾಳ ದಿನ ಆಗೈತಿ, ನಾವು ಈ ಥರ ಎಲ್ಲ ಕೂಡು ಕುಟುಂಬ ಹೋಗಿ ಅಂತ ಹೇಳಕತ್ತಿದ್ಲ ಸುಮಂಗ್ಲ. ಅದನ್ನ ಮಾತಾಡಕತ್ತಿದ್ವಿ. ಹ್ಞೂ ರೀ ಅಣ್ಣಾರ, ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ? ಆರಾಮದಿರಿ ಜಗದೀಶಣ್ಣ? ಹ್ಞೂ ರೀ ಅತ್ತಿಗೆಮ್ಮ, ನಾವು ಆರಾಮದೀವಿ ನೋಡ್ರಿ. ಹುಡುಗರು ಬಂದಿಲ್ಲನ್ರಿ? ಇಲ್ರಿ, ಅಲ್ಲೇ ಅದಾರ್ರಿ. ನಾನು ಹಂಗೆ ಒಂದು ಕೆಲಸದ ಮೇಲೆ ಬಂದೆಲ್ಲ, ಹಂಗಾಗಿ ಬರೋಕ್ಕಾಗಲಿಲ್ಲ. ಎಲ್ಲ ಆರಾಮಲ್ರಿ? ಏನು ಎಲ್ಲರೂ ಮಾತು ಜೋರದವು, ಅಷ್ಟ್ರು ಕೂಡ್ಕೊಂಡು ಏನು ಮಾತಾಡಕತ್ತೀರಿ? ಮಾವರ ಅವ್ರು ಫೋನ್ ಮಾಡಿದ್ದಾರ್ರಿ, ಜಾತ್ರೆಗೆ ಕರ್ದಾರ್ರಿ, ಅಷ್ಟ್ರು ಹೋಗ್ಬೇಕು ಅಂತ ನಿರ್ಧಾರ ಮಾಡೀವ್ರಿ. ಏನಂತೀರಿ ಮಾವರ? ಅಷ್ಟ್ರು ಆತ. ನಿಮ್ಮ ಮನೆಯವ್ರು ಓಸ್ರು ನಮ್ಮನ್ನ ಅಲ್ಲಿಂದಲ್ಲೇ ಓಡಿಸ್ಬಿಡ್ಬೇಕು ನೋಡು. ನೀವು ಏನೋ ಜಾತ್ರೆಗೆ ಒಂದಿಬ್ರು ಕರೆದ್ರು ಓಸ್ರು ಮನೇಸ್ ಮಂದಿನ ಬಂದಿರಲ್ಲ ಅನ್ಬೇಕನ? ಅಯ್ಯೋ ಮಾವರ, ಖರೆ ನಂಗೆ ಅನ್ನಲ್ರಿ, ಎಲ್ಲಾರ್ಗೂ ಖುಷಿ ಆಗತ್ತೆ ಅಷ್ಟು ಹೋಗೋದಂದ್ರೆ. ಹ್ಞೂ ರೀ ಮಾವರ, ಹುಡುಗರು ಜಾತ್ರೆ ಪಾತ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲಲ್ರಿ, ಅವರು ನೋಡಿ ಖುಷಿ ಪಡ್ತಾರೆ. ತೇರು ಆಮೇಲೆ ಅದು ಹೆಂಗಿರತ್ತೆ ಜಾತ್ರೆ, ಅವಕ್ಕೂ ಭಾಳ ಅವಾಯ್ಡ್ ಮಾಡೀವಿ, ಧೂಳಿರುತ್ತೆ ಹಂಗೆ ಅಂತಂದು. ಇವಾಗ ಖುಷಿಯಿಂದ ಅವರು ಬರ್ತಾರೆ. ಹೋಗನ್ರಿ ಮಾವರ, ಎಲ್ಲರೂ ಹೋಗಿ ಬರನ್ರಿ ಮಾವರ ಪ್ಲೀಸ್ ರೀ. ಹ್ಞೂ ಆತ್ರವ, ನನಗೇನಿಲ್ಲ, ಹೋಗೋಣಂದ್ರೆ ಅಷ್ಟ್ರು ಹೋಗೋಣ, ಅದ್ರಾಗ ಏನೈತಿ? ಆತು ಹೋಗನ್ರಿ ಅಂತ. ಯಾವತ್ತವ ಜಾತ್ರೆ? ಯಾವತ್ತು ಹೋಗೋಣ? ನಾಡ್ದ ರೀ ಜಾತ್ರೆ. ನಾವು ಬೇಕಾದ್ರೆ ಜಾತ್ರೆ ದಿನಾನ ಬಿಟ್ಬಿಡನ್ರಿ, ಇಲ್ಲಿಗೆ ಬೆಳಗ್ಗೆ ಹೋಗೋಣ, ಒಂದಿನ ಇದ್ದು ತೇರು ನೋಡಿ ಮರ್ದಿನ ಜಾತ್ರೆ ಮಾಡಿ ಬಂದ್ಬಿಡನ್ರಿ. ಆತವ, ಅದಕ್ಕೇನೇನು ವ್ಯವಸ್ಥೆ ನೀವೆಲ್ಲರೂ ಮಾಡ್ಕೊಳ್ರಿ. ಹಂಗೆ ಬರಿಗೈಲೆ ಹೋಗೋದು ಬೇಡ. ಸವಿತಾ ಅಲ್ಲಲ್ಲ ಲಕ್ಷ್ಮಿ. ಹಾಂ ಸವಿತಾ, ನಿಮಗೆ ಬೇರೆ ಹೆಂಗಸ್ರ ಹೆಸರೆಲ್ಲ ಚಂದ ನೆನಪಿರ್ತಾವೆ, ಸ್ವಂತ ಹೆಂಡತಿ ಹೆಸರು ನೆನಪಿರೋದಿಲ್ಲ, ಹೌದಿಲ್ಲ? ಆತ ಬೈಬೇಡ. ಅಷ್ಟ್ರು ಹೋಗೋದಂತೀರಿ, ಚಂದಾಗ ಬುತ್ತಿ ಬರಲಿ ಮಾಡ್ಕೋರಿ. ಏನಾರ ಹುಡುಗರಿದ್ ಮನೆಗೆ ಹೋಗ್ಕಿರಿ, ಬರಿಗೈಲೆ ಹೋಗ್ಬೇಡ್ರಿ. ಸುಟ್ಟಗೈ ಇಟ್ಕೊಂಬಂದ್ರು ಕಾಲಿ ಕೈಲಿ ಬಂದ್ರು ಅನ್ನಂಗೆ ಆಗ್ಬಾರ್ದು. ಚಂದಾಗ ಬುತ್ತಿ ಮಾಡ್ಕೊಳ್ರಿ, ಅಡ್ಗೆ ಮಾಡ್ಕೊಳ್ರಿ, ಆಮೇಲೆ ತಿನಿಸ್ ಮಾಡ್ಕೊಂಡು ಇನ್ನು 2 ದಿನ ಟೈಮ್ ಐತಿ ನೋಡ್ರಿ. ಏನು ಹೋರಿ ಹೋರಿ. ಸುಮಂಗ್ಲಾ ಮಾವರ, ಇದು ಯಾಕೋ ನನಗೆ ಬರ್ತಲ್ಲಪ್ಪ. ಹೋಗುವ, ನಿಮ್ಮ ಪ್ರತಿಪಕ್ಕ ಪಾಪ ಬಸರದಳ, ಆಕಿಗೆ ಜಾಸ್ತಿ ಇದು ನೀನು ತೊಂದರೆ ಕೊಡಬೇಡ. ನೀನು ನಿಮ್ಮ ಅತ್ತಿ ನಿಮ್ಮ ಸುಮಿತ್ರಕ್ಕ 3 ಮಂದಿ ಸೇರಿ ಚಂದಾಗ ಎಲ್ಲ ತಿಂಡಿ ತಿನಿಸು ಮಾಡ್ಕೇರಿ, ಬುತ್ತಿ ಬುರ್ಲಿ ಮಾಡ್ಕೊಂಡು ತಯಾರಾರಿ ಹೋರಿ. ಹಂಗೆ ಖಾಲಿ ಕೈಲಿ ಹೋಗ್ಬಾರ್ದವ. ಮಕ್ಳಿಗೆ ಮನೆಗೆ ಹೋರಿ, ಒಂದಿಟ್ಟು ಏನ್ರಿ ಮಾಡ್ಕೋ ಹೋಗ, ಬಡ ಹೋಗಿ ಎಲ್ಲ ತಯಾರು ಮಾಡ್ಕೋ ಹೋರಿ. ಹ್ಞೂ ಅದು ಖರೆ ಐತವ ನಿಮ್ಮ ಹೇಳೋದು. ನಡ್ರಿ ಮಾಡೋಣ. ನಾ ಒಂದಿಟ್ಟು ಟೆಸ್ಟ್ ಮಾಡ್ತೀನಿ. ನಾವು ಹೋಗ್ತೀವಿ, ನಮಗೂ ಸಾಕಾಗೈತಿ. ನಾವು ಒಂದಿಷ್ಟು ಟೆಸ್ಟ್ ಮಾಡ್ತೀವಿ. ಒಂದಿಷ್ಟು ಚಾ ಮಾಡು ಪ್ರತಿಭಾ. ಹೇಳಿದ್ರೆ ಕುಡ್ದು ಹೋಗಿರಲ್ಲ ಅಂದ್ರೆ ಕುಡ್ದು ಹೋಗೋದಿಲ್ಲ ಹಾಟೆಗಳು. ಆತ ಕಿಸ್ ಮಂಗ್ಳ ಇಡ್ತಾಳ, ಪ್ರತಿಭಾ ಒಂದಿಟ್ಟು ರೆಸ್ಟ್ ಮಾಡ್ತಾಳ. ಹೋಗಿ ರೆಸ್ಟ್ ಮಾಡ್ರಿ, ನೀವು ಕೈಕಾಲು ಮುಖ ತಕೊಂಬರ್ರಿ. ಪ್ರತಿಭಾ ಹೂರಿ ಎತ್ತೀರ, ನಾ ಹೋಗಿ ರೆಸ್ಟ್ ಮಾಡ್ತೇನೆ ರೀ. ಬಾರವ ಸುಮಂಗ್ಲ, ಮತ್ತು ಭಾಳ ಆಸೆ ಪಡಕತ್ತಿದ್ದಿ ಅವ್ರ ಮನೆಗೆ ಹೋಗ್ಬೇಕಂತಂದು. ಬರಗೈಲೆ ಹೋದ್ರೆ ಚಂದ ಇರುತ್ತಾನೆ. ಅದಕ್ಕೆ ಇವಾಗ ಏನು ಮಾಡೋಣ, ಒಂದು ಪುಟಾಣಿ ಅಂಕರು ಅದಾವು ಮಿಕ್ಸಿಂಗ್ ಮಾಡಿ ಇಟ್ಟು ನಾನು ಮನ್ಯಾಗ. ಮತ್ತು ಹುಡುಗರು ಬಡಗರು ಇರಲಿ ಬಿಡಲಿ, ಮಂದಿ ಮಕ್ಕಳು ಬರೋರಂತ ಮಾಡಿರ್ತೀವಿ ನಾವು. ಒಂದು 2 kg ಇದನ್ನ ಹಾಕೋನು
ಏನು ಕರ್ದಂಟು ಹಾಕೋನು ಹಾಂ ಒಂದು 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 2 kgದು ಕರ್ಚಿಕಾಯಿ ಮಾಡೋಣ, ಆಮೇಲೆ ಒಂದು 4 ಚಕ್ಲಿ ಮಾಡೋಣ, ಒಂದು 4 ಶಂಕರಪಾಳೆ ಮಾಡ್ಕೊಂಡು ಹೋಗು ಮುಂದಾಗ ಅವತ್ತು ಮುಂಜಾನೆ ಎದ್ದು ಬಿಡೋಣ. ಲಘು ಎದ್ವಿ ಅಂದ್ರೆ ಹೋಗೋ ಹೊತ್ತಿಗೆ ಅನ್ನತ್ಲಿಗೆನ ಕಟಗರು ಟಂಕ್ರು ಮನ್ಯಾಗ ಅದಾವ ತೆಳ್ಳನು ಮಾಡಿಟ್ಟಾಳ ಪ್ರತಿಭಾ ಅವಾಗ ಇವಾಗ ತಿನ್ನಕ್ಕೆ ಬೇಕಂತಂದು. ಮತ್ತೊಂದೇನು ಕೆಲಸ ಮಾಡೋಣ ಅಂದ್ರೆ ಸರಿ ಒಂದಿವ್ಸ ರೊಟ್ಟಿ ತೊಗೊಳೋಣ, ಮತ್ತು ಚಪಾತಿ ಮಾಡೋಣ. ಒಂದು ಅರ್ಧ kg ಚಪಾತಿನ ಆದ್ಬಿಡು, ಒಂದು ಹೊತ್ತಿಗೆ ಸಾಕು. ಯಾಕಂದ್ರೆ ಅವ್ರ ಮನೆಗೂ ಮಾಲ್ದರ ಆಮೇಲೆ ಮತ್ತು ಏನಾರ ಹೋಳ್ಗೆ ಪಾಳ್ಗಿ ಮಾಲ್ದಿ ಏನಾರ ಮಾಡಿರ್ತಾರ. ಹಂಗಾಗಿ ಚಪಾತಿ ಮಾಡಿಕೊಂಡು ಒಂದು ಬದ್ನಿಕಾಯಿ ಪಲ್ಯ, ಒಂದು ಕಾಳು ಪಲ್ಯ, ಒಂದು ಕೊರದ ಹಿಟ್ಟಿನ ಪಲ್ಯ, ಆಮೇಲೆ ಮತ್ತು ಮೊಸರನ್ನ ಮಾಡ್ಕೊಳೋಣ. ಸಾಸಿವೆ ಬುತ್ತಿ ನೀ ಚಲೋ ಮಾಡ್ತೀಯಲ್ಲ ಸುಮಂಗಲ, ಸಾಸಿವೆ ಬುತ್ತಿ ಒಂದು ಮಾಡ್ಬಿಡು. ಮಾಡ್ಕೊಂಡು ಹೋದೆ ಅಂದ್ರೆ ಅವಾಗ ತಿನ್ನೋಕ್ಕಾಗತ್ತಾ? ನಿಮ್ಮವ್ರಿಗೆ ಬಿಡವ ಏನು ನೀ ಮಾಲ್ದಿ ಮಾಡಿರ್ತಾರಲ್ಲ ಅದು ಒಂದ ಇರಲಿ, ಉಳಿಕಿದ್ದೇನು ಮಾಡ್ಬಿಡನ್ನು. ಎಲ್ಲಿದ್ದ ಎಲ್ಲ ತೊಗೊಂಡೋಕಿವೆ. ಅವತ್ತೊಂದಿನದ ಊಟದಂಕ್ರ ಅವ್ರು ತೆರಿಕೇಶ ಬಿಡನ್ನು. ತೇರ್ಗೋ ಬಂದ್ಮ್ಯಾಗ ಮರ್ದಿನ ನಿಮ್ಮವ್ರು ಮಾಡುವಲ್ರಕ್ಕ. ನಡಿ, ಭಾಳ ಕೆಲಸ ನಡ್ರಿ, ಬಡ ನಡ್ರಿ. ಹ್ಞೂ ಆತ್ರಿ ಅತ್ತೀರ, ಬರ್ರಿ ನಡಿ. ಆ ಪುಟಾಣಿ ಇಟ್ಟು ಜಡಿ ಇಡಿ ನಡಿ. ಎಲ್ಲದಕ್ಕೂ ಬೇಕೀಗ, ಕರ್ಚಿಕಾಯಿಗೂ ಬೇಕು, ಕರ್ದಂಟ್ಗೂ ಬೇಕು. ನಡಿ ಬಡ ನಡಿ, ಜಡಿ ಇಡಿ. ನೀನು ಒಂದಿಟ್ಟು ಬೇಕಾರೆ ರೆಸ್ಟ್ ಮಾಡ್ತಿದ್ರೆ ಮಾಡವ, ನಾವು ಜಡಿ ಪಡಿ ಮಾಡ್ತೀವಿ. ಇದು ಚಕ್ಲಿಗೆ ಅಕ್ಕಿ ಹಿಟ್ಟು ಐತನ್ರಿ ಎತ್ತೀರ? ರೆಡಿ ಮಾಡಿಸಿಟ್ಟಿರ್ತೀನವ ಎಲ್ಲಾನು. ಚಕ್ಲಿ ಹಿಟ್ಟು ಯಾವಾಗ ಐತಿ, ತಯಾರೈತಿ. ಈಗ ನಾದಿ ಬಡ ಒಬ್ರು ಕರೆದ ಬಿಡೋದ. ಈಗ ಹಂಗೆ ಶಂಕರಪಾಳ್ಯಕ್ಕೆ ಮೈದಾ ಹಿಟ್ಟು ಕಲಿಸಿ ಬಡ ಶಂಕರಪಾಳೆ ಮಾಡೋನು. ಆಮೇಲೆ ಹಂಗೆ ಅದು ಎಷ್ಟೊತ್ತಾಗುತ್ತೆ ಒಟ್ಟು ಮಾಡಕತ್ರ. ಒಂದು 2 kg ಅವಲಕ್ಕಿ ಹೆಚ್ಚಿಬಿಡೋಣ, ಪೇಪರ್ ಅವಲಕ್ಕಿ. ಚುಮ್ಮಾರಿ ಬೇಡ, ಹೌದಲ್ಲ? ಎಲ್ಲರಿಗೂ ಈಗ ಮೈಯಾಗ ಸುಖ ಇಲ್ಲ, ಚುಮ್ಮಾರಿ ತಿನ್ನೋದು ಬೇಡ, ಚುಮ್ಮಾರಿ ಬೇಡ, ಕರ್ದ ಅವಲಕ್ಕಿ ಮಾಡ್ಬಿಡೋಣ. ನಡಿ, ನೀ ನಡಿಯವ. ಇದೇನಿದು ಅವ್ರ ತವ್ರ ಮನಿದು ಎಲ್ಲಾನು ಬಣ್ಣ ಬಯಲು ಮಾಡ್ಬೇಕಂದ್ರೆ ನನ್ನ ಬಣ್ಣನ ಬಯಲಾಕತ್ತಲ್ಲ. ನೆಮ್ಮದಿನ ಇಲ್ಲ ಜೀವನ. ಅಲ್ಲ ಮತ್ತಿಗೆಮ್ಮ ಬಾಯಿ ಬಂದಂಗೆ ಬೈದು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿ ನನ್ನನ್ನು ಹೊರಗೆ ಹಾಕ್ಯಾಳ. ಇಲ್ಲಿ ಬಂದ್ರೆ ಅದೇನೋ ಅಂತಾರಲ್ಲ, ನಾಯಿ ಪರಿಸ್ಥಿತಿ ಆಗೋತು, ಹಾಳಾಗೋಗ್ಲಿ. ಅಲ್ಲೇ ನಮ್ಮ ಮತ್ತಿಗೆಮ್ಮನ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂದ್ರೆ ಆಕಿ ತಯಾರ ಇಲ್ಲ. ಹಂಗೆ ಹಿಂಗತ್ ಮಾತಾಡಿದ್ಲು. ಬಂದೇನೆ ಸುಮಂಗ್ಲಾ. ಹಾಂ ಬಂದೀನಿ ರೀ. ಕರ್ಮ